ಬ್ಯಾಂಗ್ಳೂರು ಸಿಟಿನಲ್ಲಿ ನೀರಿನ ಸಮಸ್ಯೆ ಗ್ಯಾರಂಟಿ ಇದೆ. ನಮಗೆ ಹೇಳ್ತಾರ ಒಂದು ಕೋರ್ ಸಿಟಿನಲ್ಲಿ ಡಿಸ್ಟ್ರಿಬ್ಯೂಷನ್ ಒಂದು ಪ್ರಾಬ್ಲಮ್ ಇದ್ದರೆ ಔಟರ್ ಸಿಟಿ ಇವಾಗೇನು ಡಿಲಿಮಿಟೇಷನ್ ಆದಮೇಲೆ BMPಯಿಂದ BBMP ಆದಮೇಲೆ ಹೊಸ ಏರಿಯಾಗಳೇನು ಇನ್ಕ್ಲೂಡ್ ಆಗಿದೆ ಮಹಾನಗರ ಪಾಲಿಕೆಗೆ, ಅಲ್ಲಿ ನಮಗೆ ತುಂಬಾ ಸಮಸ್ಯೆಗಳಿದ್ದಾವೆ. ಕಾವೇರಿನಲ್ಲಿ ಪವರ್ ಚಾರ್ಜಸ್ ಹೈ. ಯಾಕೆಂದರೆ ಬೆಂಗಳೂರಿಗೆ 3 ಹಂತಗಳಲ್ಲಿ ನಾವು ಪಂಪ್ ಮಾಡಬೇಕು. ಅಂದರೆ ಎವರಿ 500 ಫೀಟಿಗೆ ಒಂದೊಂದು ಹಂತಕ್ಕೆ ಪಂಪ್ ಮಾಡ್ಕೊಂಡು ನಾವು ತರಬೇಕು. 1500ಗೆ 3 ಸ್ಟೇಜ್ ಮಾಡ್ಕೊಂಡಿದ್ದೀವಿ. 900 MLD ನೀರನ್ನು ಪಂಪ್ ಮಾಡೋದಕ್ಕೆ ಒಂದು ತಿಂಗಳಿಗೆ ಸುಮಾರು 30 ಕೋಟಿ, ಅಂದರೆ ಒಂದು ದಿನಕ್ಕೆ 1 ಕೋಟಿಯಷ್ಟು ಪವರ್ ಚಾರ್ಜನ್ನು ನಾವು ಯುಟಿಲೈಸ್ ಮಾಡ್ತಾಯಿದ್ದೀವಿ. ಅಂದರೆ ಅಷ್ಟು ದುಡ್ಡನ್ನು ನಾವು ಕಟ್ತಾ ಇದ್ದೀವಿ. ನಮಗೆ ಬೋರ್ ನೀರು ನೋಡಿ ಚೆನ್ನಾಗೇ ಬರ್ತಾಯಿತ್ತು. ಈಗ ಸುಮಾರು 4 ತಿಂಗಳಾಯಿತು ನೀರೇ ಬರ್ತಾಯಿಲ್ಲ. ಅದು ರಿಪೇರಿ ಮಾಡಿ ಅಂತಂದರೆ ಬೇಸಿಗೆ ಮಳೆ ಇಲ್ಲ ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು. ಟ್ರ್ಯಾಕ್ಟರ್ ನೀರು ಬರ್ತಾಯಿದೆ, ಒಂದಿನ ಬಂದರೆ ಒಂದಿನ ಬರಲ್ಲ. ನಾವು ಟೈಮ್ ಇಲ್ಲದೆ ಟೈಮ್ ಕಾಯ್ತಾ ಇರಬೇಕು. 1 ಅವರ್ ಬರ್ತೀವಿ ಅಂತಾರೆ, ಬರೋದೇ ಇಲ್ಲ. 2008 ಜೂನ್ ತಿಂಗಳಲ್ಲಿ ಈ ರಾಮಮೂರ್ತಿ ನಗರದಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಒಂದು ಪ್ರಜಾವಾಣಿನಲ್ಲಿ ಆರ್ಟಿಕಲ್ ಬಂದಿತ್ತು. ಅದನ್ನು ನಾನೇ ಬರೆದಿರೋದು. ಆ ಆರ್ಟಿಕಲ್ ಬಗ್ಗೆ ಇದು ಹೇಳ್ತೀನಿ ನೋಡಿ. ನಾವು ರಾಮಮೂರ್ತಿ ನಗರದ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಕಳೆದ 15-20 ವರ್ಷಗಳಿಂದ ಕುಡಿಯುವ ನೀರಿಗಾಗಿ ಮನವಿಗಳನ್ನು ಕೊಟ್ಟು ಪರಿಹಾರವಿಲ್ಲದೆ ಪರಿತಪಿಸುತ್ತಿದ್ದೇವೆ. ಶಾಶ್ವತ ಪರಿಹಾರ ನಮಗೆ ಇದುವರೆಗೂ ಸಿಕ್ಕಿಲ್ಲ. ಕಳೆದ 6 ತಿಂಗಳಿಂದ ರಾಜ್ಯಪಾಲರ ಕಚೇರಿ, ರಾಜ್ಯಪಾಲರ ಸಲಹೆಗಾರರು, ಮುಖ್ಯ ಕಾರ್ಯದರ್ಶಿ, ಜಲಮಂಡಳಿ ಅಧ್ಯಕ್ಷರು ಇವರುಗಳನ್ನು ಖುದ್ದಾಗಿ ಕಂಡು ವಿನಂತಿಸಿದರೂ ನಮಗೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ. ಈ ಜಲಮಂಡಳಿಯವರು ಕಳೆದ 1-2 ವರ್ಷಗಳಿಂದ ನೀರು ಕೊಡದೆ ನೀರಿನ ಅದಾಲತ್ ನಡೆಸುತ್ತಿದ್ದಾರೆ. ಈ ಜಲಮಂಡಳಿಯವರಿಗೆ ಯಾರು ಬುದ್ಧಿ ಹೇಳಬೇಕೋ ತಿಳಿಯದು. ಆದರೆ ಇವಾಗ ನಾವು 2012 ಜೂನ್ನಲ್ಲಿದ್ದೀವಿ. ಆವಾಗ ಏನು ಪರಿಸ್ಥಿತಿ ಇತ್ತೋ ಅದೇ ಪರಿಸ್ಥಿತಿ ಇದುವರೆಗೂ ಕಂಟಿನ್ಯೂ ಆಗ್ತಾ ಇದೆ. ದುರದೃಷ್ಟವಶಾತ್ ಆಗಲಾದರೂ ಈ ಬೋರ್ವೆಲ್ಗಳಲ್ಲಿ ಅಲ್ಪ ಸ್ವಲ್ಪ ನೀರು ಸಿಗ್ತಾ ಇತ್ತು. ಈಗ ಆ ನೀರುಗಳನ್ನು ಎಲ್ಲೋ ಹೋಗಿದೆ. ನಮ್ಮ ರಾಮಮೂರ್ತಿ ನಗರದ ಜನ ನೀರಿಗಾಗಿ ಬಕ ಪಕ್ಷಿಗಳಂತೆ ಇವತ್ತಿಗೂ ಕಾಯ್ತಾ ಇದ್ದಾರೆ. ಮನುಷ್ಯನಿಗೆ ಮೂಲಭೂತ ಹಕ್ಕುಗಳಲ್ಲಿ ಒಂದು ನೀರು. ಅಂಥ ನೀರನ್ನು ಒದಗಿಸಕ್ಕಂಥ ಈ ಸರ್ಕಾರ ಇದ್ದು ಅಪ್ರಯೋಜಕವಾಗಿರ್ತಕ್ಕಂಥ ಸರ್ಕಾರ ಆಗಿಬಿಟ್ಟಿದೆ. ಮೊದಲೆಲ್ಲ 200-250 ಅಡಿ ಹಾಕಿದ್ರೆ ಬೋರ್ವೆಲ್ಲಲ್ಲಿ ನೀರು ಬರ್ತಾಯಿತ್ತು. ಈಗ 1000 ಅಡಿ ನೀರು 1000 ಅಡಿ ಹಾಕಿದ್ರೆ ಬೋರ್ವೆಲ್ಲಲ್ಲಿ ಆಗ್ತಾಯಿಲ್ಲ. 1000 ಅಡಿ ನೀರು ಬಂದ್ರೂ ಅಲ್ಲಿ ಫ್ಲೋರೈಡ್ ವಾಟರ್ ಬರ್ತಾಯಿದೆ. ಇಲ್ಲಿದ್ದ ಸಮಸ್ಯೆಗಳು ಬರ್ತಾಯಿದೆ ಜನಗಳಿಗೆ. ಏನಪ್ಪ ನಾವು 1000 ಅಡಿ ಹಾಕ್ತೀವಿ, ನೀರು ಬಂದುಬಿಡ್ತಂದ್ರೆ ಅಲ್ಲಿ ಫ್ಲೋರೈಡ್ ವಾಟರ್ ಬರ್ತದೆ. ಫ್ಲೋರೈಡ್ ವಾಟರ್ ಬಂದಮೇಲೆ ಮನುಷ್ಯನಿಗೆ ಹೆಲ್ತೇ ಇರಲ್ವಲ್ಲ. ಟ್ಯಾಪ್ನಲ್ಲಿ ಬರೋ ನೀರು ಕುಡಿಬೇಕು. ನಾವು ಬಾಟಲ್ಡ್ ವಾಟರ್ ಕುಡಿಕೂಡ್ದು. ಯಾತಕ್ಕಂದರೆ ನಮಗೆ ಟ್ಯಾಪ್ನಲ್ಲಿ ಬರೋ ನೀರು 6 ಪೈಸಕ್ಕೆ ಲೀಟರ್ ಬರುತ್ತೆ. 1 ಲೀಟರ್ಗೆ 6 ಪೈಸಾ ಪೇ ಮಾಡ್ತೀವಿ BWSSBಗೆ. ನಮಗೆ ಇದಕ್ಕೆ ನಾವು ಬಾಟಲ್ಡ್ ವಾಟರು ಬಿಸ್ಲೇರಿ ಇಲ್ಲ ಕಿಂಗ್ ಫಿಶರ್ ಬಾಟಲ್ಡ್ ವಾಟರ್ ಕೊಂಡ್ರೆ 1 ಲೀಟರ್ಗೆ 15 ರೂಪಾಯಿ ಕೊಡ್ತೀವಿ. ಅಂದರೆ ನೀವು ಅಂದ್ಕೊಳ್ಳಿ, ಈರುಳ್ಳಿ 10 ರೂಪಾಯಿ ಪರ್ kg ಇದ್ದರೆ ನೀವು ಆ ಈರುಳ್ಳಿಗೆ 2500 ಕೊಡ್ತೀರಾ 1 kgಗೆ? ಅದು ಕೊಡಲ್ಲ. ನೀವು ಹೇಗೆ ಇಷ್ಟು ಬೆಲೆ ಜಾಸ್ತಿ ಅಂತ. ಅದೇ ರೀತಿ ನಾವು ನೀರಿಗೆ ಒಂದು ಬಾಟ್ಲ್ ನೀರು ತಗೊಂಡ್ರೆ 250% ಜಾಸ್ತಿ ಕೊಡ್ತಾ ಇದ್ದೀವಿ ಆ ಬಾಟ್ಲ್ ನೀರಿಗೆ. ಬ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ ಜಿಯಾಲಜಿ ಡಿಪಾರ್ಟ್ಮೆಂಟು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟು ರಿಸರ್ಚ್ ಪೇಪರ್ ಮೆನ್ಷನ್ ಮಾಡಿದ್ದಾರೆ. ಬೆಂಗಳೂರು ಡಿಸ್ಟ್ರಿಕ್ಟಲ್ಲಿ 1930ನಲ್ಲಿ 3000 ಕೆರೆ ಕುಂಟೆಗಳಿದ್ವು. ಅದು 1958ಕ್ಕೆ 484ಕ್ಕೆ ಬಂತು. ಈಗ 184 ಮಾತ್ರ ಉಳ್ಕೊಂಡಿದೆ. ಮಳೆ ಬಿದ್ದು ಆ ಬಿದ್ದಿರೋ ಮಳೆ ಬರೋ ನೀರನ್ನ ಶೇಖರಣೆ ಮಾಡೋಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿಲ್ಲ. ನಮ್ಮಲ್ಲಿ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಮೊದಲಿನ ಕಾಲದಲ್ಲಿ ರಾಜರೆಲ್ಲ ಫಸ್ಟ್ ಊರಿಗೊಂದು ಕೆರೆ ಕಟ್ತಾಯಿದ್ರು. ಇವರೇನಂದರೆ ಬರೋ ಕೆರೆಗಳನ್ನೇ ಹಾಳು ಮಾಡ್ತಾ ಇದ್ದಾರೆ. ಇವಾಗ ಬಂದಿರೋ ಜನಪ್ರತಿನಿಧಿಗಳು ಎಲ್ಲಿ ಕೆರೆ ಇದೆ ಕೆರೆನ ಗುರುತಿಸ್ಕೊಂಡು ಕೆರೆನೇ ಹಾಳು ಮಾಡ್ತಾ ಇದ್ದಾರೆ. ನಾವು ಉಸಿರಾಡಬೇಕಾದ್ರೆ ನೀರು ಬೇಕು, ನಾವು ಬದುಕಬೇಕಾದ್ರೆ ನೀರು ಬೇಕು. ಆದರೆ ಆ ನೀರನ್ನು ಸಂರಕ್ಷಣೆ ಮಾಡೋ ರೀತಿ ನಮಗೆ ಗೊತ್ತಾಗ್ತಾ ಇಲ್ಲ. ಯಾವುದಕ್ಕೆ ಒಂದು ಮಿತಿ ಇರಬೇಕು ಅಂತ ಎಲ್ಲರೂ ಹೇಳ್ತಾರೆ ಹಿರಿಯರು. ಆದರೆ ಇಲ್ಲಿ ಏನಾಗಿದೆ ಅಂದರೆ ಆ ಮಿತಿಯನ್ನು ನಮ್ಮ ನಗರ ಕೂಡ ಮೀರಿಬಿಟ್ಟಿದೆ. ಅದನ್ನು ಮೊದಲು ಇರ್ತಕ್ಕಂಥ ಅವರು ಸರಿಯಾದ ಸಿದ್ಧತೆಗಳನ್ನು ಮಾಡಿಕೊಂಡು
ಆ ಶುದ್ಧವಾದ ನೀರನ್ನು ಬೇರ್ಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದರೆ ಖಂಡಿತ ವೃಷಭಾವತಿ ನದಿ ಚೆನ್ನಾಗೇ ಹರಿತಾ ಇತ್ತು. ಇದು ಸುಮಾರು ನಮ್ಮ ಚಿಕ್ಕ ಹುಡುಗರಿಂದ ಬರ್ತದೆ, ಇವಾಗ ಸದ್ಯಕ್ಕಲ್ಲ, ಹೆಚ್ಚು ಕಡಿಮೆ 100 ವರ್ಷದ ಮೇಲಿಂದ ಬರ್ತದೆ. ಚೆನ್ನಾಗಿ ಬರೋದು ನೀರು, ರಾಗಿ ಪಾಗಿ ಹಾಕೋ ಎಲ್ಲ ಬಿಟ್ಟೋಗಿರೋದು, ಎಲ್ಲ ಒಂದು ಚೂರಿಲ್ದಂಗೆ ಬಿಟ್ಬಿಡೋದು, ತಿರ್ಗಾ ಮಳೆ ಹೋದರೆ ತುಂಬ್ಕೊಂಬಿಡೋದು. ಬೈಲಮಂಗಲ ಕೆರೆ ಬೆಂಗಳೂರಿಂದ ಕೆಂಗೇರಿ ತಾವಿಂದ ಬೆಂಗಳೂರು ತಾವಿಂದ ಬರ್ತದೆ, ಸಣ್ಣ ಮಗನ ತೊರೆ ಅದೇ ಅಲ್ಲಿ ಬರ್ತದೆ. ಚೆನ್ನಾಗಿದ್ದಾಗ ನಾವು ರಾಗಿ ಪಾಗಿ ಹಾಕೋ, ಸೌತೆ ಗಿಡ ಹಾಕು, ತರಕಾರಿ ಹಾಕೋ, ಸಂಕ್ರಾಂತಿಗೆ ಹಾಕಿದ್ರೆ ಉಗಾದಿಗೆಲ್ಲ ಕೊಡ್ಕೊಂಡು ಪನ್ನೀರು ಇದ್ದಂಗಿತ್ತು. ಕುಡಿಯೋವಿದ್ದ ನೀರೇ ನಾವು, ಯಾವ ಬೆಂಗಳೂರು ಕಚರ ನೀರು ಯಾವಾಗ ಬತ್ತು ಚಿಕನ್ ತೊಳೆಯಲ್ಲ ಈಗ. ಡೆಫಿನಿಷನ್ ಏನು ಸ್ವಾಮಿ ಸ್ಟಾಮ್ ವಾಟರ್ ಡ್ರೈನ್ ಅಂತಂದರೆ ಇಟ್ ಈಸ್ ವೆರಿ ಕ್ಲಿಯರ್ ಇನ್ ದಿ ವರ್ಡಿಂಗ್ಸ್ ಇಟ್ ಸೆಲ್ಫ್ ದಟ್ ಅದು ಮಳೆ ನೀರು ಸರಬರಾಜು ಮಾಡೋ ಅಂಥ ಒಂದು ಕಾಲುವೆ ಅಂತ. ಇವತ್ತು ಅದು ಆಗ್ತಿದೆಯಾ? ಬೆಂಗಳೂರಲ್ಲಿ ಒಂದೇ 1 ಕಿಲೋಮೀಟರ್ ನೀವೆಲ್ಲಾದರೂ ಸ್ಟಾಮ್ ವಾಟರ್ ಡ್ರೈನು ಒಳ್ಳೆ ನೀರು ಮಳೆ ನೀರು ಸರಬರಾಜು ಆಗ್ತಾ ಇರೋದೆಲ್ಲಾದರೂ ನೋಡಿದ್ದೀರಾ? ಈ ರಾಜಕಾಲುಗಳು ಕನೆಕ್ಟ್ ಮಾಡ್ತಾ ಇರೋದು ಮೊದಲು 100 ಕಿಲೋಮೀಟ್ರ್ ಇತ್ತು, 180 160 ಹೀಗೆ ಕಿಲೋಮೀಟರ್ಗಳಿತ್ತು. ಈಗ ಉಳಿದಿರೋದು ಬರೀ 70 ಒಳಗೆ ಇದೆ. ಇದನ್ನು ಎನ್ಕ್ರೋಚ್ಮೆಂಟ್ಸೇ ಬೇಕಷ್ಟು ಕಾರಣಗಳು. ರೆವೆನ್ಯೂ ಲೇಔಟ್ಸ್, ದೇ ಡಿಂಟ್ ಹ್ಯಾವ್ ಪ್ರಾಪರ್ ಇದು ಡ್ರೈನೇಜ್ ಸಿಸ್ಟಮ್. ಸೊ ಹೂ ಅವರ್ ಬಿಲ್ಟ್ ದೇ ಕನೆಕ್ಟೆಡ್, ಇಲ್ಲಿ ತನಕ ಇತ್ತು, ಲೇಔಟ್ ಮಾಡೋರು ಬಂದ್ಬಿಟ್ಟು ಇದು ಈಸಿಯಾಗಿ ಯಾರು ಕೇಳ್ತಾ ಇರಲಿಲ್ಲ. ಎವ್ರಿಥಿಂಗ್ ಇಸ್ ಲೆಟ್ ಇನ್ ಟು ದ ಇದು ಸ್ಟಾಮ್ ವಾಟರ್ ಡ್ರೈನ್ಸ್, ಅಲ್ಲಿಂದ ಬರುತ್ತೆ. ಇದೂ ಅಷ್ಟೇ, ಆ ಕಡೆ ಏರಿಯಾಯಿಂದ ಬರೋ ಇದು ದಿಸ್ ಒನ್, ಈ ಸ್ಕ್ವೇರ್ ಒನ್ ಇದೂ ಇದೆ ಸ್ವೇಜ್ ಲೈನ್. BWSSB ಪೀಪಲ್ ಹ್ಯಾವ್ ಕನೆಕ್ಟೆಡ್ ಇಟ್ ರಾಜಾರೋಷವಾಗಿ. ವಿ ಕಾಂಟ್ ಡೂ ಎನಿಥಿಂಗ್ ಮೇಡಮ್, ವಿ ಹ್ಯಾವ್ ನೋ ಅದರ್ ಗೋ, ವಿ ಹ್ಯಾವ್ ಟು ಕನೆಕ್ಟ್ ಇಟ್. ರಾಜಾ ಕಾಲುವೆಗಳೆಲ್ಲ ಸ್ಪೆಷಲ್ ಪರ್ಪಸ್ ವೆಹಿಕಲ್ ಕನ್ವೇಯಿಂಗ್ ದಿ ಸೀವೇಜ್ ಆ ಥರ ಹೋಗಿದೆ. BWSSB ಅವರು ಜವಾಬ್ದಾರಿ ತೊಗೊಂಡು ಮಾಡದೇ ಇರೋದ್ರಿಂದ BBMPನವರು BWSSB ಅವ್ರು ಕ್ಲಾಶ್, ನೀವು ಅದನ್ನು ತೆಗೀರಿ ಅಂತಾರೆ. BWSSB ಅವ್ರು ಹೇಳ್ತಾರೆ ರಾಜಾ ಕಾಲುವೆ ನೀರು ನಮ್ಮ ಟ್ರಂಕ್ ಮೈನಿಗೆ ಬಿಡಬೇಡಿ ಅಂತ. ಮಳೆ ನೀರು ಸ್ಟಾಮ್ ವಾಟರ್ ಬಿಟ್ಟರೆ ಟ್ರಂಕ್ ಮೈನ್ ಕೊಲಾಪ್ಸ್ ಆಗುತ್ತೆ ಅಂತ. ಸೊ ಬೋತ್ ಆಫ್ ದೆಮ್ ಆರ್ ಶಿಫ್ಟಿಂಗ್ ದಿ ರೆಸ್ಪಾನ್ಸಿಬಿಲಿಟಿ ಅನ್ನೋ ಐದರ್ ಬೋತ್ ಆರ್ ಇನ್ಕಾಂಪಿಟೆಂಟ್. ಎಷ್ಟು ಸಾಲಿಡ್ ವೇಸ್ಟ್ ಬಂದು ಹೊಡ್ಕೊಂಬರುತ್ತೆ ಅಂದರೆ ನೀವು ಏನೇ ಹಾಕಿ ಬ್ಯಾರಿಯರ್ ಅಥವಾ ಏನು ಸ್ಟೀಲ್ದು ಮೆಶೀಸ್ ಎಲ್ಲನೂ ಹೊಡ್ಕೊಂಬರುತ್ತೆ. ಕಾಂಕ್ರೀಟ್ ಪಿಲ್ಲರ್ಸ್ ಹಾಕಿದ್ದು ಅದು ಹೋಗಿದೆ ಯಾವಲ್ಲ, ಒಂದು ಮಳೆಗೇನೆ ಬೆಂಗಳೂರು ಪೂರ್ವಕ್ಕೆ ಆಮೇಲೆ ದಕ್ಷಿಣ ಪೂರ್ವಕ್ಕೆ ಯಾವಾಗ ಲೇಔಟ್ಗಳು ಅನ್ಆಥರೈಸ್ಡ್ ಆಗಿ ಬಂತ, ಅನಧಿಕೃತ ಲೇಔಟ್ಗಳು, ಅದರದ್ದೆಲ್ಲ ಸಿವೇಜು ಎಲ್ಲ ಕೆರೆಗೆ ಬರೋಕ್ಕೆ ಶುರು ಆಯಿತು. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ BBMPಗೆ ಹ್ಯಾಂಡ್ ಓವರ್ ಮಾಡಿದ್ರು ಸರ್ಕಾರದವರು. ಅದ್ರ ಮಧ್ಯದಲ್ಲಿ ಎಲ್ಲರ ಮಧ್ಯೆ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿಗೆ ಬೇರೆ ಹೋಗಿತ್ತು. ಅದು ಸೊಸೈಟಿ ಇರೋದರಿಂದ, ಅದು ಫಂಡ್ಸ್ ಇಲ್ಲದೆ ಇರೋದರಿಂದ LDAದವ್ರು ತಿರ್ಗಾ BBMPಗೆ ಹ್ಯಾಂಡ್ ಓವರ್ ಮಾಡಿದ್ರು. ಇದೇನಾಗೋಯ್ತು ನಮ್ಗನ್ಸಿದ್ದು ಏನಂದರೆ ಕೆರೆ ಇದು ಒಂದು ಪ್ರಕೃತಿಯ ಒಂದು ಅಂಗ, ಅದನ್ನು ಸಪ್ರೇಟಾಗಿ ಒಂದು ಥರ ಟ್ಯಾಕಲ್ ಮಾಡಬೇಕು ಅಥವಾ ಅದನ್ನು ಇದು ಮಾಡಬೇಕು ಅನ್ನೋ ಗೊತ್ತಾಗ್ತಿಲ್ಲ. ಬೇರೆ ಕಾಮಗಾರಿಗಳಿದ್ದಂಗೆ ರೋಡ್ ರಿಪೇರು, ರೋಡ್ ಮಾಡೋದು, ಡ್ರೈನ್ ಮಾಡೋದು ಅದೇ ಥರ ಅಂದ್ಕೊಂಡ್ಬಿಟ್ರು. ಸಿಸ್ಟಮ್ ಏನು, ಬ್ಯೂರೋಕ್ರಸಿ ಏನಿದೆ ಅಥವಾ ಇವತ್ತಿನ ಈ ಸರ್ಕಾರಿ ನೌಕರು BBMPಯಲ್ಲಿ BWSSBಯಲ್ಲಿ ಸರ್ಕಾರದಲ್ಲಿ ಇವ್ರು ಯಾವುದನ್ನು ಇವತ್ತೇ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಏನಿಲ್ಲ. ನಾನು ಒಂದೊಂದು ಸತಿ ತಮಾಷೆಗೆ ಹೇಳ್ತಾ ಇರ್ತೀನಿ, ಅವರ 33ರಿಂದ 36 ವರ್ಷ ಈ ಸರ್ಕಾರಿ ಅಧಿಕಾರಿಗಳಿಗೆ ಸರ್ವಿಸ್ ಇರುತ್ತೆ. 35ನೇ ವರ್ಷ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ಎಲ್ಲರೂ ಅಂತಲ್ಲ, ಬಹುತೇಕ ಒಂದು 25-30% ಬಿಟ್ಟರೆ 70% ಜನ ಹಿಂಗೆ ಮಾಡೋದು. ಅವ್ನು ಕೊನೆಯ ಒಂದು ವರ್ಷ ಅವ್ನಿಗೆ ಚೆನ್ನಾಗಿ ಅವ್ನ ಹೆಸರು ಬರೋಂಗೆ ಆಗಿಬಿಟ್ರೆ ರಿಟೈರ್ ಆಗೋವಾಗ ಬೊಕ್ಕೆಗೆ ಇಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡ್ತಾನೆ ಹೊರತು ಇನ್ನು 33 ಇಯರ್ಸ್ ಅಂದರೆ ಮಿಕ್ಕ 90% ಆಫ್ ಈಸ್ ಸರ್ವೀಸ್ ಏನು ಕೆಲಸನೇ ಮಾಡಿರಲ್ಲ. ಇದರಿಂದ ಈ ಸಮಸ್ಯೆಗಳಾಗ್ತವೆ. ಅರ್ಕಾವತಿಯಿಂದ ನಮಗೇನು ನೀರು ಬರ್ತಾಯಿತ್ತು ಅದು ನಮಗೆ 80-90% ಕಮ್ಮಿ ಆಗಿಬಿಟ್ಟಿದೆ. ಇದಕ್ಕೆ ಕಾರಣಗಳು ತುಂಬ ಇದೆ. ಒಂದು, ಇಲ್ಲೀಗಲ್ ಸ್ಯಾಂಡ್ ಮೈನಿಂಗ್
illegal dams and illegal layouts have come. ಯಾರೊಬ್ಬರು ಸರಿಯಾಗಿ ಕೂತ್ಕೊಂಡು ಮಾಡಿದರೆ ಬೆಂಗಳೂರು ಸಿಟಿಯ ಒಂದು 50-60% ಮಳೆ ನೀರಿನ ಸಮಸ್ಯೆ ಬಗೆಹರಿಯುತ್ತೆ. ಪರ್ಮನೆಂಟ್ ಸೊಲ್ಯೂಷನ್ ಮುಂದೆ ಬೆಂಗಳೂರಿಗೆ ಏನಾಗಬೇಕು ಅಂತ ಹೇಳಿಬಿಟ್ಟು ಸರ್ಕಾರ ಒಂದು ಪರಿಣಿತರ ಕಮಿಟಿಯನ್ನು ರಚಿಸಿದ್ದಾರೆ. ಅದಕ್ಕೆ ನನ್ನೇ ಅಧ್ಯಕ್ಷತೆ ಮಾಡಿದ್ದಾರೆ. ನಾವು ಕಾವೇರಿ ಟ್ರಿಬ್ಯುನಲ್ ಪೂರ್ತಿ ಓದಿದ ಮೇಲೆ ನಮ್ಗೆ ಒಂದು ಅಂಶ ಕಾಣಿಸ್ತದ್ದು. ಟ್ರಿಬ್ಯುನಲ್ ಏನು ಮಾಡಿದ್ದಾರೆ, ಎಲ್ಲ ಅಲೋಕೇಶನ್ ಕೊಟ್ಟ ಮೇಲಿಂದ ಅವ್ರ ಲೆಕ್ಕದ ಪ್ರಕಾರ 17.64 TMC ನೀರು ಕರ್ನಾಟಕಕ್ಕೆ ಉಳ್ಕೊಂಡಿದೆ. ಅದು ಕರ್ನಾಟಕ ಸರ್ಕಾರ ಯಾರಿಗೆ ಬೇಕಾದ್ರೂ ಅಲೋಕೇಟ್ ಮಾಡ್ಕೋಬಹುದು, ಇರಿಗೇಷನ್ಗೆ, ವಾಟರ್ ಸಪ್ಲೈ ಯಾರಿಗೆ ಬೇಕಾದ್ರೂ ಕೊಟ್ಕೋಬೋದು. ಅದು ಟ್ರಿಬ್ಯುನಲ್ಗೆ ಬರಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು 17.64 ನಮಗೊಂದು 10 TMC ಕೊಡಿ. 10 TMC ನಾವು ತೆಗೆದುಕೊಂಡ್ರು ಮಿಕ್ಕದ 80% ಮತ್ತೆ ವಾಪಸ್ ಹೋಗುತ್ತೆ, ಸೂಯಸ್ ಥರ ವಾಪಸ್ ಹೋಗುತ್ತೆ. ಅದು ದೇರ್ಫೋರ್ ನಾವು ಉಪಯೋಗಿಸೋದು ಬರೀ 2 TMC ಮಾತ್ರ. ಮಿಕ್ಕದು ವ್ಯಾಲಿಗೆ ಮತ್ತೆ ನಿಮಗೆ ಬರುತ್ತೆ. ಅದು ಕೊಡಿ ಅಂತ ನಾವು ಸರ್ಕಾರದ ಕೇಳಿದ್ದೀವಿ. ಅದು ಇರಿಗೇಷನ್ ರಿಕ್ವೈರ್ಮೆಂಟ್ ತೆಗೆದುಕೊಂಡು ಪ್ರಿಯಾರಿಟಿ ಮಾಡಬೇಕಾಗುತ್ತೆ. ಅದು ಆ್ಯಂಡ್ ಗೆಟಿಂಗ್ ಅನದರ್ 30 TMC ಫ್ರಮ್ ನೇತ್ರಾವತಿ ರಿವರ್. ಬಟ್ ನೇತ್ರಾವತಿ ತೆಗೆದುಕೊಂಡು ಬರಬೇಕು ಅಂತಂದರೆ ಡಿಫಿಕಲ್ಟಿ ವಿಲ್ ಬಿ ಫಾರ್ ಗೆಟಿಂಗ್ ಕ್ಲಿಯರೆನ್ಸ್ ಫ್ರಮ್ ಎನ್ವೈರ್ಮೆಂಟ್ ಆ್ಯಂಡ್ ದಿ ಎಕ್ಸೆಸ್ ಕಾಸ್ಟ್ ಇನ್ವಾಲ್ವ್ಡ್. But if we get water from there, it will be entire Tumkur, Kolar, other districts also can be flooded with water. It should be done as a comprehensive scheme. Next war will be on water ಅಂತ ಹೇಳ್ತಾ ಇದ್ದಾರೆ. It looks like that because ನೀರಿನ ಸಮಸ್ಯೆ ಎಲ್ಲ ಕಡೆಯಲ್ಲಿದೆ. ನಾವು ಫರ್ಗೆಟ್ ಅಬೌಟ್ ಅದರ್ಸ್. ಈಗ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಏನಾಗಿದೆ ಅಂದರೆ ಎಲ್ಲಿ ಹೋದರೂ ನೀರಿನ ಸಮಸ್ಯೆ ಇದೆ. ಬಟ್ ನಮ್ಮದು ಸಿಟಿಸನ್ ಆ್ಯಕ್ಷನ್ ಫೋರಮ್ನವರು we have made a proposal ಹಾಕಿ how to augment the water resources. ಅರ್ಕಾವತಿ ಹೆಸರುಘಟ್ಟ ಅದನ್ನು ನಮಗೆ 165 MLD ಬರ್ತಾಯಿತ್ತು ಮುಂಚೆ. ಅದನ್ನು ರಿವೈವ್ ಮಾಡಬೇಕು. ಏನು ಮಾಡಿದ್ದಾರೆ, ಕಾವೇರಿ ಬಂತು ಅಂತ ಹೊಸ ಹೆಂಡ್ತಿ ಬಂದು ಹುಮ್ಮಸ್ಸಲ್ಲಿ ಹಳೆ ಹೆಂಡ್ತಿನ ಬಿಟ್ಬಿಟ್ರು ಅನ್ನೋ ಲೆಕ್ಕಾಚಾರದಲ್ಲಿ ಅರ್ಕಾವತಿನ ಹೆಸರುಘಟ್ಟನ ನೆಗ್ಲೆಕ್ಟ್ ಮಾಡಿಬಿಟ್ರು. ಇದನ್ನು ರಿವೈವ್ ಮಾಡಬೇಕು. ರಿವೈವ್ ಮಾಡಲಿಕ್ಕೆ ಬೇಕಾದಷ್ಟು ಪ್ಲ್ಯಾನ್ಗಳಿದೆ, ಎಕ್ಸ್ಪರ್ಟ್ಗಳು ಹೇಳಿದ್ದಾರೆ ಪ್ಲ್ಯಾನ್ಗಳು. ಆ ಪ್ಲ್ಯಾನಲ್ಲಿ ಯಾವುದಾದ್ರು ಒಂದು ಕರೆಕ್ಟಾಗಿ ಅವರು ಸೆಲೆಕ್ಟ್ ಮಾಡಿಕೊಂಡು ಒಂದು ಅಟಾನಮಸ್ ಬಾಡಿ ಮಾಡಿ ಅದಕ್ಕೆ ಕರೆಕ್ಟ್ ಬಡ್ಜೆಟ್ರಿ ಸಪೋರ್ಟ್ ಕೊಟ್ಟು ಮಾಡಿದ್ರೆ 5 ಇಯರ್ಸಲ್ಲಿ ಕಂಪ್ಲೀಟ್ ಆಗೋಗುತ್ತೆ. 3ನೇ ವರ್ಷದಿಂದಲೇ ನಮ್ಗೆ ರಿಸಲ್ಟ್ ಬರೋಕ್ಕೆ ಶುರುವಾಗುತ್ತೆ. ಈ 184 ಕೆರೆಗಳನ್ನ ಅವರು ಕರೆಕ್ಟಾಗಿ ಪ್ರೊಟೆಕ್ಟ್ ಮಾಡಿಕೊಂಡು ಮತ್ತು ಇಂಟರ್ ಕನೆಕ್ಟ್ ಮಾಡಬೇಕು. ಇದು ಭಾಳ ಮುಖ್ಯವಾದ್ದು. ಇಂಟರ್ ಕನೆಕ್ಟ್ ಮಾಡಿ ರೆಜ್ಯುಮಿನೇಟ್ ಮಾಡಿದರೆ ಇದರಿಂದ ನಮಗೆ ಸುಮಾರು ಒಂದು 500 ಮಿಲಿಯನ್ ಲೀಟರ್ಸ್ ಪರ್ ಡೇ ಎಕ್ಸ್ಟ್ರಾ ಸಪ್ಲೈ ಸಿಗುತ್ತೆ ನಮಗೆ ಮಿನಿಮಮ್. ಹೇಗೆ ಅಂದರೆ ಈ ಕೆರೆಯಲ್ಲಿ ನೀರು ತುಂಬಿಕೊಂಡ್ರೆ ವಾಟರ್ ಲೆವೆಲ್ಲು ಜಾಸ್ತಿ, ವಾಟರ್ ಟೇಬಲ್ ಲೆವೆಲ್ಲು ಜಾಸ್ತಿಯಾಗಿ ಎಷ್ಟೋ ಬೋರ್ವೆಲ್ಗಳು ಡ್ರೈ ಆಗಿದೆ. ಥೌಸಂಡ್ಸ್ ಆಫ್ ಬೋರ್ವೆಲ್ಸ್ ಆರ್ ಗಾನ್ ಡ್ರೈ ಬಿಕಾಸ್ ಆಫ್ ದಿ ಇಂಡಿಸ್ಕ್ರಿಮಿನೇಟ್ ಡಿಗಿಂಗ್ ಆಫ್ ಬೋರ್ವೆಲ್ಸ್. ಆ ಬೋರ್ವೆಲ್ ಎಲ್ಲ ರಿವೈವ್ ಆಗುತ್ತೆ. ರಿವೈವ್ ಆದರೆ 80 feet, 100 feet, 60 feet, 120 feet, 150 feet ಈ ರೇಂಜಲ್ಲಿ ನಮಗೆ ನೀರು ಸಿಗೋಕ್ಕೆ ಭಾಳ. ಆದರೆ ಈ ಸರ್ಕಾರದವ್ರು ಏನು ಮಾಡ್ತಾಯಿದ್ದಾರೆ, ಆ್ಯಸ್ ಎ ಸ್ಟ್ಯಾಂಡ್ ಅಲೋನ್ ಎಂಟಿಟಿ ಮಾಡ್ತಾಯಿದ್ದಾರೆ. ಯಾವುದೋ ಒಂದು ಕೆರೆ ತೊಗೋತಾರೆ, ಅದನ್ನ BDA ಕೊಡ್ತಾರೆ, ಇನ್ನೊಂದು ಕೆರೆ BBMP ಕೊಡ್ತಾರೆ, ಇನ್ನೊಂದು ಕೆರೆ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಕೊಡ್ತಾರೆ, ಇನ್ನೊಂದು ಕೆರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಅವ್ರಿಗೆ ಅದನ್ನ ಡೆವಲಪ್ ಮಾಡಿ ಕೊಡ್ತಾರೆ. ಅದರದ್ದು ಇಂಟರ್ ಕನೆಕ್ಷನ್ ಅಟ್ ಆಲ್. ಇದು ಭಾಳ ಅಪಾಯಕಾರಿ ಪರಿಸ್ಥಿತಿ. ಯಾವುದಾದ್ರು ಒಂದು ಸಲ ಕೆರೆ ತುಂಬಿತು ಅಂತಂದರೆ ಸುತ್ತಮುತ್ತ ಪ್ರದೇಶಗಳೆಲ್ಲ ಫ್ಲಡಿಂಗ್ ಆಗೋಗುತ್ತೆ. ಇದರದ್ದು ಇಂಟರ್ ಕನೆಕ್ಷನ್ ಭಾಳ ಮುಖ್ಯವಾಗಿ ಮಾಡಬೇಕಾಗಿರೋದು ಇಂಟರ್ ಕನೆಕ್ಷನ್ನು. ಅದಕ್ಕೆ ಅರ್ಕಾವತಿ ರಿವೈವಲ್ಗೆ ಹೇಗೆ ಒಂದು ಸಿಂಗಲ್ ಏಜೆನ್ಸಿ ಬೇಕು ಅಂತ ಹೇಳ್ತೀವೋ ಅದೇ ರೀತಿ ಈ ಕೆರೆಗಳನ್ನ ರೆಜ್ಯುಮಿನೇಷನ್ ಆಗೋದಕ್ಕೆ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿಗೆ ಕಂಪ್ಲೀಟ್ ಅಥಾರಿಟಿ ಕೊಟ್ಬಿಡಬೇಕು. BBMP ಆಗಲಿ BDA ಆಗಲಿ ಯಾರೂ ಇಲ್ಲಿ ಇನ್ವಾಲ್ವ್ ಆಗಿರಬಾರ್ದು. ಮಾಡಿದರೆ ಅದು ಮ್ಯಾಕ್ಸಿಮಮ್ 5 ವರ್ಷದೊಳಗೆ ಅದನ್ನು ನಾವು ರಿವೈವ್ ಮಾಡ್ಬೋದು. ಇವರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಮಾಡ್ತಾಯಿದ್ದಾರೆ. ಈಗ ಇವರು ಮಾಡ್ತಿರೋದು 40-60 ಸೈಟ್ ಯಾರಿಗಿದೆ ಮತ್ತು ಹೊಸದಾಗಿ ಯಾರು ಮನೆ ಕಟ್ತಾರೆ ಇವರಿಬ್ಬರು ಕಂಪಲ್ಸರಿಯಾಗಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬೇಕು ಅಂತ ನಾವಿನ್ನು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ. 40-60 ಸೈಟ್ನಲ್ಲಿ 100% ಕಲೆಕ್ಷನ್ ಆದರೆ ಅಟ್ 750 mm ರೈನ್ಫಾಲ್ ಪರ್ ಆ್ಯನಮ್ ನಿಮಗೆ 1.92 lakh ಲೀಟರ್. ಇದೆಲ್ಲನೂ ರಾಜ್ಯ ಸರ್ಕಾರಕ್ಕಾಗಲಿ ಅಥವಾ ವಾಟರ್ ಸಪ್ಲೈ ಬೋರ್ಡ್ಗಾಗಲಿ ಅವರ ಕೈ ಎಳತಲ್ಲಿ ಇದೆ. ಮಾಡ್ಕೊಂಡ್ರೆ ಆಗುತ್ತೆ. ಒನ್ ಆಫ್ ದಿ ಪ್ರಪೋಸಲ್ಸ್ ಅಂಡರ್ ಕನ್ಸಿಡರೇಷನ್ ಬೈ ದಿಸ್ ಎಕ್ಸ್ಪರ್ಟ್ ಕಮಿಟಿ is to bring water from ಎತ್ತಿನಹೊಳೆ ಆ್ಯಂಡ್ ನೇತ್ರಾವತಿಯಿಂದ ತೊಗೊಂಬರೋಕ್ಕೆ ಅವರು ಇವತ್ತಿನ
ಕಾಸ್ಟ್ನಲ್ಲಿ ಲೆಕ್ಕ ಹಾಕಿರೋದು ಸುಮಾರು 52,000 ಕೋಟಿ ರೂಪಾಯಿ ಆಗುತ್ತೆ ಅಂತ 52,000 ಕೋಟಿ ರೂಪಾಯಿ ನೀವು ಖರ್ಚು ಮಾಡಿ ಅದನ್ನು ರೆಕವರ್ ಮಾಡ್ಕೊಳ್ಳೋಕ್ಕೆ ನೀವು ಟ್ಯಾರಿಫ್ ಡಿವೈಸ್ ಮಾಡಿದರೆ ಇವತ್ತು ನೀವು ಯಾವುದಕ್ಕೆ ₹1 ಕೊಡ್ತಾ ಇದ್ದೀರಾ ಅದಕ್ಕೆ ನೀವು 40ರಿಂದ 50 ರೂಪಾಯಿ ಕೊಡಬೇಕಾಗತ್ತೆ ಅಷ್ಟೇ ಕ್ವಾಂಟಿಟಿಗೆ. ಇದು ಟಾಪ್ 5% ಆಫ್ ದಿ ಪಾಪ್ಯುಲೇಷನ್ ಬಿಟ್ಟರೆ ಇನ್ಯಾರಿಗೂ ಸಾಧ್ಯವೇ ಇರಲ್ಲ. ಇಲ್ಲ ಸಬ್ಸಿಡೈಸ್ ಮಾಡಬೇಕು. ನಾವು ಇವಾಗ ಅನ್ಕೋತಾ ಇರೋದೇನು ಅಂತಂದರೆ ಜನಗಳಿಗೆ ಎಲ್ಲ ಇದನ್ನು ಮಂದಟ್ಟು ಮಾಡಿ ಜನಗಳ ಒಂದು ಆಂದೋಲನ ಸೃಷ್ಟಿ ಮಾಡಬೇಕು. ಆಂದೋಲನ ಸೃಷ್ಟಿ ಮಾಡಿದರೆ ಆವಾಗ ರಾಜಕೀಯದವರು ಸ್ವಲ್ಪ ಕೇಳಕ್ಕೆ ಶುರು ಮಾಡ್ತಾರೆ. ಜನ ಇದ್ದಾರೆ, ಈ ಒಂದು ಯಾವುದೋ ಒಂದು ಬೇಡಿಕೆ ಹಿಂದೆ ಸಾಕಷ್ಟು ಜನಬಲ ಇದೆ ಇದಕ್ಕೆ ಅಂತ ಅನಿಸಿದರೆ ಅವ್ರಿಗೆ, ಆವಾಗ ಅವರು ಅದಕ್ಕೆ ಸ್ವಲ್ಪ ಗಮನ ಹರಿಸ್ತಾರೆ, ಮನ್ನಣೆ ಕೊಡ್ತಾರೆ. ರಾಜಕೀಯದವರು ಮನ್ನಣೆ ಕೊಡೋಕ್ಕೆ ಶುರು ಮಾಡಿದ್ರೆ ಅಧಿಕಾರದವರು ಅದಕ್ಕೆ ಬೇಕಾದ ಕೆಲಸ ಮಾಡ್ತಾರೆ. ನೀರು ಅನ್ನೋದು ಒಂದು ಮೂಲಭೂತ ಹಕ್ಕು, ಅವಶ್ಯಕತೆ. ಆಕ್ಸೆಸ್ ಟು ಕ್ಲೀನ್ ಡ್ರಿಂಕಿಂಗ್ ವಾಟರ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಆಗಿದೆ. ದಟ್ ಕೆನಾಟ್ ಬಿ ಡಿನೈಡ್ ಬೈ ಎನಿ ಮುನ್ಸಿಪಾಲಿಟಿ ಆರ್ ಎನಿ ಗವರ್ನಮೆಂಟ್.